ಲತಾ, ಜಮೀನ್ದಾರ ದಯಾನಂದ ಅವ್ರ ಮನೆಗೆ ಹೋಗಿದ್ದೆ. ಓಹೋ, ಮಾತಾಡಿಸ್ಕೊಡು ಬಾ ಅಂತ ಗುರುಜಿಯವ್ರಿಗೆ ಕಳಿಸ್ಕೊಟ್ಟಿದ್ರೇನು? ಇಲ್ಲ ಲತಾ, ಅಪ್ಪಾಜಿಯವ್ರಿಗೆ ತುಂಬ ಸೀರಿಯಸ್ ಆಗಿದೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಅದಕ್ಕಾಗಿ ದಯಾನಂದ್ ಅವರಿಗೆ ಲೆಟರ್ ಕೊಟ್ಟು ಕಳಿಸಿದ್ರು ಅಪ್ಪಾಜಿ ಅವರು. ಹಾಗಾದ್ರೆ ದಯಾನಂದ್ ಅವರು ಹಣ ಕೊಡ್ಲಿಲ್ವಾ? ಕೊಟ್ಟರು. ಪಾಪ ಅವರ ತಾಯಿ ತೀರಿಕೊಂಡ ದುಃಖದಲ್ಲಿದ್ದರೂ ಕೂಡ ಅವ್ರಿಗೆ ಮತ್ತಷ್ಟು ನಾನು ಕಷ್ಟ ಕೊಟ್ಟು ಬಂದಂತೆ ಅನಿಸುತ್ತೆ. ಯಾಕೆ, ಅವ್ರೇನಾದ್ರೂ ನಿನಗೆ ಸಿಟ್ಟು ಮಾಡಿದ್ರ? ಚೇಚೆ, ಅವರು ಕೋಟ್ಯಾಧೀಶ್ವರ ಆದರೂ ಕೂಡ ಒಂದು ಕೊಂಚ ಸಿಟ್ಟಿಲ್ಲದೆ ಸಮಾಧಾನದಿಂದ ಕೈ ಎತ್ತಿ ದಾನ ಮಾಡುವ ಕರುಣಾಮೂರ್ತಿಗಳವರು, ಪರನರು ನಗಿಸುವ ಪರಮ ಮೂರ್ತಿಯವರು. ಹೌದೇ ಆಶಾ? ಹೌದು, ನಾನಂತೂ ಅವ್ರ ಗುಣಕ್ಕೆ ಮಾರು ಹೋಗ್ಬಿಟ್ಟಿದ್ದೀನಿ. ಅಲ್ವೇ? ಲತಾ, ಹೊತ್ತಾಗುತ್ತೆ. ಯಾಕಂದರೆ ನಾನು ಇನ್ನೂ ಆಸ್ಪತ್ರೆಗೆ ಹೋಗ್ಬೇಕು, ಅಪ್ಪಾಜಿಯವ್ರನ್ನ ಮಾತಾಡಿಸ್ಬೇಕು. ನೀನು ಸಾಯಂಕಾಲ ಅಲ್ಲಿಗೆ ಬಂದ್ಬಿಡು, ಎಲ್ಲ ವಿಷಯನ ಅಲ್ಲೇ ಮಾತಾಡೋಣ ಅಂತ. ಹಾಗೆ ಆಗಲಿ. ನೀನು ಆದಷ್ಟು ಬೇಗನೆ ಹೋಗಿ ಅಪ್ಪಾಜಿಯವರಿಗೆ ಔಷಧಿ ಉಪಚಾರ ಮಾಡು. ನಾನು ಸಾಯಂಕಾಲ ಕ್ಲಿನಿಕ್ ಕಡೆಗೆ ಬರ್ತೀನಿ. ಸರಿ, ಹಾಗಾದರೆ ನಾನೇನು ಹೋಗಿ ಬರಲ್ಲ? ಹಾಗೆ ಆಗಲಿ. ಆಶಾ ನನ್ನ ಬಾಲ್ಯದ ಗೆಳತಿ. ಚಿಕ್ಕ ವಯಸ್ಸಿಂದ ಇಬ್ಬರು ಕೂಡಿಯಾಡಿ ಬೆಳೆದವರು. ಗುರುಮೂರ್ತಿ ಮಾಸ್ಟರನ್ನ ಬಿಟ್ಟರೆ ಇವಳಿಗೆ ಮತ್ತಾರು ಗತಿ ಇಲ್ಲ. ಒಂದು ವೇಳೆ ಇಂಥ ಸಮಯದಲ್ಲಿ ಏನಾದರೂ ಗುರುಜಿಯವರ ಅಸುನೀತಿ ನಿಜವಾದರೆ ಆಶಾಳ ಜೀವನದ ಹೊಣೆ ನನಗೆ ಸೇರಿತು. ಯಾಕೆಂದ್ರೆ ನನಗಂದ್ರು ಅಕ್ಕ ತಂಗಿ ಅಂತ ಯಾರೂ ಇಲ್ಲ. ಇವಳನ್ನೇ ನನ್ನ ತಂಗಿ ಅಂತ ತಿಳಿದುಕೊಂಡ್ರೆ ಆಯ್ತು.